ರಕ್ಕಸ ಬಂಡೆಗೆ ಸಿಲುಕಿ ಕಾರ್ಮಿಕರ ಸಾವು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬೆಂಗಳೂರಿನ ಮಾದಪಟ್ಟಣ ಬಳಿ ನಡೆದಂತಹ ದುರಂತ ಅದು ಬಡ ಕಾರ್ಮಿಕರ ಜೀವಕ್ಕೆ ಬೆಲೆನೇ ಇಲ್ವಾ? ರಕ್ಕಸ ಬಂಡೆಗೆ ಸಿಲುಕಿ ಕಾರ್ಮಿಕರ ಸಾವು ಪ್ರಕರಣ ಬೆಂಗಳೂರಿನ ಮಾದಪಟ್ಟಣ ಬಳಿ ನಡೆದಂತಹ ದುರಂತ ಇದು. ಬಡ ಕಾರ್ಮಿಕರ ಜೀವಕ್ಕೆ ಬೆಲೆ ಇಲ್ವಾ? ರಾಜ್ಯ ಸರ್ಕಾರ ಪರಿಹಾರ ಕೊಟ್ಟು ಕೈ ತೊಳೆಯೋದು ಸರಿಯೇ? ರಾಜ್ಯ ಸರ್ಕಾರಕ್ಕೆ ಪ್ರಜ್ಞಾವಂತ ನಾಗರಿಕರ ಪ್ರಶ್ನೆ ಇದೆ. ಗಣಿಗಾರಿಕೆ ಅಕ್ರಮಕ್ಕೆ ಅನುಮತಿ ಕೊಟ್ಟವರ ವಿರುದ್ಧ ಕ್ರಮ ಯಾಕಿಲ್ಲ? ರಾಜ್ಯ ಸರ್ಕಾರ ಯಾರ ಒತ್ತಡಕ್ಕೂ ಮಣಿಯುತ್ತಿದೆ? ಭ್ರಷ್ಟ ಅಧಿಕಾರಿಗಳು ಯಾಕೆ ಕಾನೂನಿನಿಂದ ತಪ್ಪಿಸಿಕೊಳ್ಳುತ್ತಿದ್ದಾರೆ? ಅಮಾಯಕರ ಪ್ರಾಣಹಾನಿಗೆ ಕಾರಣರಾದ ಮಾಲೀಕರ ವಿರುದ್ಧ ಕ್ರಮ ಯಾಕಿಲ್ಲ? ಹಲವು ವರ್ಷಗಳಿಂದ ಅಕ್ರಮ ನಡೆಯುತ್ತಿದ್ರೂ ಕೂಡ ಸರ್ಕಾರ ಯಾಕೆ ಕಣ್ಣು ಮುಚ್ಚಿಕೊಂಡು ಕೂತಿದೆ? ಸ್ಥಳೀಯ ಅಧಿಕಾರಿಗಳು ಕುಂಭಕರ್ಣದ ನಿದ್ರೆಯಲ್ಲಿದ್ದಾರೆ. ದುರಂತ ನಡೆದ ಬಳಿಕವಷ್ಟೇ ಸರ್ಕಾರ ಎಚ್ಚೆತ್ತುಕೊಳ್ಳಬೇಕೇ? ಜನರ ಪ್ರಶ್ನೆಗಳಿಗೆ ಉತ್ತರಿಸಬೇಕಿದೆ ರಾಜ್ಯ ಸರ್ಕಾರ, ಸ್ಟೇಟ್ ಗವರ್ನಮೆಂಟ್. ಅಕ್ರಮ ನಡೀತಾ ಇದೆ ಅನ್ನುವ ಪ್ರಜ್ಞೆಗಳು ನಿಮಗಿರ್ತವೆ, ಸರ್ಕಾರಕ್ಕಿರುತ್ತೆ, ಯಾರ್ಯಾರು ಅಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥದ್ರ ಬಗ್ಗೆ. ಅಲ್ಲೊಂದು ದುರಂತ ಆಗಬೇಕು, ಜನ ಬೀದಿ ಹಣ ಆಗಬೇಕು. ಅದಾದ ನಂತರವೇ ನಿಮ್ಮ ಬುಡಕ್ಕೆ ಬಂದು ಬಡದಾಗ ನೀವು ಎದ್ದು ನಿಂತ್ಕತ್ತೀರಿ. ಅಯ್ಯಯ್ಯೋ ದೇವ್ರೇ ಭಗವಂತ, ಚೇ 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 ಲೊಚ್ಚುಗುಟ್ಟೋದು ಬೇರೆ. ಸುದ್ದಿಗೋಷ್ಠಿಯನ್ನು ಕರೆದುಬಿಟ್ಟು ಅಲ್ಲೊಂದೆರಡು ಸತಿ ಲೊಚ್ಚುಗುಟ್ಟು ಛೇ 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 ಹಿಂಗಾಗಬಾರ್ದಾಗಿತ್ತು ಅಂತ ಹೇಳಿ ಕಣ್ಣೊರೆಸೋದಕ್ಕೊಂದಷ್ಟು ಪರಿಹಾರ ಕೊಟ್ಟು ಅಲ್ಲಿಂದ ನೀಟಾಗಿ ಕೈ ತೊಳ್ಕೊಂಡು ಜಾರ್ಕೊಳ್ಳೋದು. ಇನ್ನು ಸಾರ್ವಜನಿಕರ ಅಭಿಪ್ರಾಯ ಇದ್ದರೆ ನೀವು ಕೂಡ ಕರೆ ಮಾಡಿ ಮಾತನಾಡ್ಬೋದು. ಆ ಸಂಖ್ಯೆನ ಒಂದು ಸತಿ ರಿವೀಲ್ ಮಾಡಿ. ಸೊ ಈ ಎಲ್ಲ ರಾಜ್ಯ ಸರ್ಕಾರ ಈ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಆ ಕಲ್ಲು ಕ್ವಾರಿಯ ಗಣಿಗಾರಿಕೆ ಎಷ್ಟು ವರ್ಷಗಳಿಂದ ನಡೀತಾ ಇದೆ? ಆ ಕಲ್ಲು ಕ್ವಾರಿಯ ಅಕ್ರಮ ಗಣಿಗಾರಿಕೆಯಲ್ಲಿ ಯಾರ್ಯಾರು ಭಾಗಿಯಾಗಿದ್ದಾರೆ? ಆಕ್ಟಿವ್ ಇನ್ವಾಲ್ವ್ಮೆಂಟ್ ಯಾರ್ದಿತ್ತು? ಸಕ್ರಿಯ ಭಾಗಿತನ ಯಾರ್ಯಾರ್ದಿತ್ತು? ಯಾಕೆ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಸರ್ಕಾರಕ್ಕೆ? ಈ ಎಲ್ಲದರ ಬಗ್ಗೆಯೂ ಕೂಡ ತನಿಖೆಗಳಾಗಬೇಕು.